ನಕಲಿ ಮಾಡೋದು, ಕಪಿಚೇಷ್ಟೆ ಮಾಡೋದು, ಪ್ರಣಯ ಚೇಷ್ಟೆ ಮಾಡೋದು, ಚೆಲ್ಲಾಟ ಆಡೋದು, ಇದನ್ನೆಲ್ಲ ಏನಂತೀವಿ? ಫ್ಲರ್ಟ್. ಎಸ್, ಫ್ಲರ್ಟ್ ಅಂದರೆ ಏನು ಹಾಗಾದರೆ? ಫ್ಲರ್ಟ್ ಯಾರು ಮಾಡ್ತಾರೆ? ಫ್ಲರ್ಟ್ ನಿಜವಾಗ್ಲೂ ಬೇಕಾ ಬೇಡವಾ? ಒಳ್ಳೆಯದೋ ಕೆಟ್ಟದ್ದು? ಇದೇ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇಬ್ಬರು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಯಾಕಂದರೆ ಫ್ಲರ್ಟ್ ಅನ್ನೋದು ಕಾಲೇಜ್ ಕಾಂಪೌಂಡಲ್ಲೇ ಜಾಸ್ತಿ ಗಿರ್ಕಿ ಹೊಡೆಯೋದ್ರಿಂದ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಒಪಿನಿಯನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಕಾಲೇಜ್ ಸ್ಟೂಡೆಂಟ್ಸ್ನ ಕೂರಿಸ್ಕೊಂಡಿದ್ವಿ. ಹಾಗಾದರೆ ಅವ್ರನ್ನೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ಇನ್ನೊಬ್ರು ಕಾಲೆಳೆಯೋದು, ಕಿಚಾಯಿಸೋದು, ಗೇಲಿ ಮಾಡೋದು ಫ್ಲರ್ಟಾ? ಯಾರ್ದೋ ಒಬ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಅದೇ ಫ್ಲರ್ಟಾ? ಹಾಗಾದರೆ ಫ್ಲರ್ಟ್ ಅಂದ್ರೇನು? ನಾನಾ ಅರ್ಥ ಇರುವಂತಹ ಈ ಫ್ಲರ್ಟ್ನ ನಿಜ ಅರ್ಥ ಏನು? ಫ್ಲರ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಕೀಟಲೆ, ಕಪಿಚೇಷ್ಟೆ, ಚೆಲ್ಲಾಟವಾಡೋದನ್ನ ಏನಂತ ಕರೀತಾರೆ? ಕಿಚಾಯಿಸೋದು, ಕಾಲೆಳೆಯೋದು, ಗೇಲಿ ಮಾಡೋದಕ್ಕೆ ಯಾವ ಹೆಸರು? ಫ್ಲರ್ಟ್ ಅಂದ್ರೆ ಇದೇನಾ? ನಾನಾ ಅರ್ಥಗಳನ್ನ ಹೊಂದಿರುವ ಈ ಫ್ಲರ್ಟ್ ಅನ್ನೋ ಪದದ ನಿಜ ಅರ್ಥ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಳ್ಳೋಕೆ ನಾನಾ ದಾರಿ ಹುಡುಕ್ತೀವಿ. ಮಾತನಾಡಿಸೋದಿರಬಹುದು, ಗಮನ ಸೆಳೆಯೋದಿರಬಹುದು, ಅವರ ಆಸಕ್ತಿ ತಿಳಿದುಕೊಳ್ಳೋದಿರಬಹುದು. ಇದಕ್ಕೂ ಫ್ಲರ್ಟ್ ಅಂತಾರ? ಅನೇಕರಲ್ಲಿ ಫ್ಲರ್ಟ್ ಅಂದ್ರೆ ಸಾಕು ಅದೊಂದು ಅಶ್ಲೀಲ ಪದ ಅನ್ನುವ ಭಾವನೆ ಇದೆ. ಆದ್ರೆ ಫ್ಲರ್ಟಿಂಗ್ ಬಗ್ಗೆ ತಜ್ಞರು ಹೇಳೋದೇ ಬೇರೆ. ಫ್ಲರ್ಟ್ ಅನ್ನೋದು ಒಂದು ಸಹಜ ಕ್ರಿಯೆ. ಗಂಡು ಹೆಣ್ಣು, ಹುಡುಗ ಹುಡುಗಿಯರಲ್ಲಿ ಮೂಡುವ ಸಹಜ ಭಾವನೆ ಅಂತಾರೆ ಮನಃಶಾಸ್ತ್ರಜ್ಞರು. ಇನ್ನು ಕೆಲ ಬುದ್ಧಿಜೀವಿಗಳ ಪ್ರಕಾರ ಫ್ಲರ್ಟ್ ಅನ್ನೋದೊಂದು ಕಲೆ, ವಿನೋದ, ಖುಷಿಗಷ್ಟೇ ಬಳಸುವ ಸಹಜ ಕ್ರಿಯೆ, ಉತ್ತಮ ಸ್ನೇಹವೊಂದರ ಆರಂಭಕ್ಕೆ ಇರುವ ಅದ್ಭುತ ಮಾರ್ಗ. ಒಟ್ನಲ್ಲಿ ಬೇರೆಯವರನ್ನ ಅಟ್ರಾಕ್ಟ್ ಮಾಡೋದಕ್ಕಾಗ್ಲಿ, ಪ್ರೀತಿ ಸ್ನೇಹ ಗಳಿಸೋದಕ್ಕಾಗ್ಲಿ, ನಮಗೆ ಬೇಕಾದವರ ಗಮನ ಸೆಳೆಯೋದಾಗ್ಲಿ ಇತ್ಯಾದಿ ಸರ್ವೇ ಸಾಮಾನ್ಯ. ಆದ್ರೆ ಫ್ಲರ್ಟ್ ಹೆಸರಲ್ಲಿ ಬೇರೆಯವರಿಗೆ ನಾವು ಹರ್ಟ್ ಮಾಡೋದು ಬೇಡ ಅಲ್ವೇ? ಸುಮಂತ್ ಮತ್ತೆ ವಿದ್ಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಂತ್, ಮೊದಲಿಗೆ ನಿಮ್ಮನ್ನೇ ಕೇಳ್ತೀನಿ, ಫ್ಲರ್ಟ್ ಅಂದ್ರೆ ಏನು ಆ್ಯಕ್ಚುಲಿ ನಿಮ್ಮ ಪ್ರಕಾರ? ಮ್ಯಾಮ್, ಫ್ಲರ್ಟಿಂಗ್ ಅಥವಾ ಫ್ಲರ್ಟ್ ಮಾಡೋದನ್ನ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ವರ್ಣಿಸೋಕ್ಕಾಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಫ್ಲರ್ಟು ಹೀಗೆ ಮಾಡ್ತಾರೆ ಅಥವಾ ಇದೇ ಚೌಕಟ್ಟಿನಲ್ಲಿ ಮಾಡ್ತಾರೆ ಅಂತ ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡೋಕ್ಕಾಗಲ್ಲ. ಯಾವ ಉದ್ದೇಶಕ್ಕೆ ಫ್ಲರ್ಟ್ ಮಾಡ್ತಾರೆ ಅನ್ನೋ ಮೂಲಕ ಫ್ಲರ್ಟಿಂಗ್ ಅನ್ನೋದನ್ನ ಅರ್ಥ ಮಾಡ್ಕೋಬೋದು. ನನ್ನ ಪ್ರಕಾರ ಫ್ಲರ್ಟ್ ಮಾಡೋರಲ್ಲಿ 2 ಗ್ರೂಪ್. ನಮ್ಮ ರೆಫರೆನ್ಸ್ಗೋಸ್ಕರ ಗ್ರೂಪ್ ಎ, ಗ್ರೂಪ್ ಬಿ ಅಂತ ಅನ್ಕೋಣ. ಈ ಗ್ರೂಪ್ ಎಗೆ ಸೇರಿದವ್ರು ಹೇಗೆ ಅಂತಂದ್ರೆ, ಅವರು ಕೇವಲ ಮೋಜು ಮಸ್ತಿಯ ನೆಪಕ್ಕಾಗಿ ಮಾಡ್ಕೊಂಡಿರೋ ಅಂತ ಒಂದು ತಾತ್ಕಾಲಿಕ ಸಂಬಂಧ ಅಷ್ಟೇ. ಅವ್ರ ಇಂಟೆನ್ಷನ್ ಏನು ಅಂತಂದ್ರೆ ಜಸ್ಟ್ ಫಾರ್ ಫನ್. ಈಗ PUC ಇದ್ದಾಗ 1-2 ವರ್ಷನೋ, ಡಿಗ್ರಿಲಿದ್ದಾಗ 3 ವರ್ಷನೋ, ಅಥವಾ ಒಂದ್ ಸ್ವಲ್ಪ ಕಾಲದವರೆಗೂ ಅವ್ರ ಜೊತೆ ಚೆನ್ನಾಗಿ ಏನಪ್ಪ ಮಜಾ ಮಾಡೋದು, ಅದಷ್ಟೇ. ಮಜಾ ಮಾಡೋದು ಅಂತಂದ್ರೆ ಫಿಲಮ್ಗೆ ಹೋಗೋದು ಅಥವಾ ಮಾಲ್ಗಳಿಗೆ ಹೋಗೋದು, ನೈಟ್ ಔಟ್ಗಳು ಹೋಗೋದು, ಡೇಟಿಂಗ್ ಮಾಡೋದು, ಅದಷ್ಟೇ. ಇನ್ನೊಂದು ಮುಖ್ಯ ವಿಷಯ ನಾವು ಗಮನಿಸಬೇಕು ಅಂತಂದ್ರೆ, ಇದರಲ್ಲಿ ಫ್ಲರ್ಟ್ ಮಾಡೋರು ಪರ್ಮನೆಂಟ್ ಆಗಿ ಕಮಿಟ್ ಆಗೋಕ್ಕೆ ಸಿದ್ಧ ಇರಲ್ಲ ಅಥವಾ ರೆಡಿ ಇರಲ್ಲ. ದೇ ಜಸ್ಟ್ ವಾಂಟ್ ಫನ್, ಟೈಮ್ ಬೀಯಿಂಗ್ ಅಷ್ಟೇ. ಹೇಗೆ ಅಂತಂದ್ರೆ, ಇದನ್ನ ಇನ್ನೂ ಸುಲಭವಾಗಿ ವರ್ಣಿಸೋದು ಅಂತಂದ್ರೆ ಬಬಲ್ ಗಮ್ ಇದ್ದಂಗೆ. ಬಬಲ್ ಗಮ್ ಸಿಹಿ ಬೇಕು, ಸ್ವಾದ ಬೇಕು, ಆದ್ರೆ ಬಬಲ್ ಗಮ್ ಬೇಡ. ಇದು ಒಂದು ಕೆಟಗರಿ. ಇನ್ನೊಂದು ಕ್ಯಾಟಗರಿ ಹೇಗೆ ಅಂತಂದ್ರೆ, ಇದು ನಾರ್ಮಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ವಲ್ಪ ಜಾಸ್ತಿ, ಮತ್ತೆ ಈ ನಮ್ಮ ದೇಶದಲ್ಲಿ ಎ ಕ್ಲಾಸ್ ಅಂತಾರಲ್ಲ, ಅಲ್ಲಿ ಸ್ವಲ್ಪ ಟ್ರೆಂಡ್ ಪಿಕಪ್ ಆಗ್ತಾರೆ. ಹೇಗೆ ಅಂತಂದ್ರೆ, ನಾರ್ಮಲಿ ನಮ್ಮ ದೇಶದಲ್ಲಿ ಮದುವೆ ಹೇಗಾಗತ್ತೆ ಅಂತಂದ್ರೆ, ಹುಡುಗ ಹುಡುಗಿ ಫೋಟೋ ನೋಡ್ತಾರೆ, ಇಷ್ಟ ಆದ್ರೆ ಒಂದು 10-15 ನಿಮಿಷನೋ ಅಥವಾ ಮ್ಯಾಕ್ಸಿಮಮ್ 1/4 ಗಂಟೆ ಏನೇನು ಕ್ಲಾರಿಫೈ ಮಾಡ್ಕೋಬೇಕು ಅದ್ರ ಬಗ್ಗೆ ಮಾತಾಡ್ತಾರೆ. ಅದೇ ಈ ವೆಸ್ಟರ್ನ್ ಕಂಟ್ರೀಸಲ್ಲೂ ಸೇಮ್ ಇದೇ ತರ ಆಗುತ್ತೆ, ಬಟ್ ವಿತ್ ಸ್ಲೈಟ್ ಚೇಂಜಸ್. ಅಲ್ಲೇನಾಗುತ್ತೆ ಅಂತಂದ್ರೆ, ಇಲ್ಲಿ 1/2-3/4 ಗಂಟೆ ಏನ್ ಮಾತಾಡ್ತಾರೋ ಅಲ್ಲಿ 1.5 ತಿಂಗಳು 2 ತಿಂಗಳು ಏನಪ್ಪ ಓಡಾಡ್ಕೊಂಡು, ಸೊ ಆ ಹುಡುಗ ಅಥವಾ ಹುಡುಗಿ ತಮ್ಮ ಜೀವನಕ್ಕೆ ಆ ಲೈಫ್ ಪಾರ್ಟ್ನರ್ ಸೂಟ್ ಆಗ್ತಾರ ಇಲ್ವಾ ಅಂತ ಯೋಚನೆ ಮಾಡ್ತಾರೆ. ಇಷ್ಟ ಆದ್ರೆ ಮದುವೆ ಆಗ್ತಾರೆ, ಇಲ್ಲ ಅಂತಂದ್ರೆ ಅವ್ರ ದಾರಿ ಅವರು, ಇವ್ರ ದಾರಿ ಇವರು, they'll go on to next girl ಅಥವಾ ನೆಕ್ಸ್ಟ್ ಗರ್ಲ್ ಅಷ್ಟೇ. ನನ್ನ ಪ್ರಕಾರ ಇದು. ಓಕೆ, ವಿದ್ಯಾ ಏನಂತೀರಾ, ನೀವೇನಂತೀರಾ? ನನ್ನ ಪ್ರಕಾರ ಫ್ಲರ್ಟಿಂಗ್ ಅಂದ್ರೆ ಇಟ್ಸ್ ಅ ಪ್ಲೇಫುಲ್ ಆಕ್ಟ್ ಅಂತ. ಅದು ನಾವು 2 ಕ್ಯಾಟಗರೀಸ್ ನೋಡ್ಬೋದು. ಒಂದು ಇಸ್ ವಿತ್ ಸ್ಟ್ರೇಂಜರ್ಸ್, ಗೊತ್ತಿಲ್ಲದಿರೋರ ಹತ್ರ ನಾವು ಫ್ಲರ್ಟ್ ಮಾಡ್ಬೋದು. ಇನ್ನೊಂದು ಫ್ರೆಂಡ್ಶಿಪ್, ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ನಾವು ಫ್ಲರ್ಟ್ ಮಾಡ್ಬೋದು. ಅದು ನಾವು ಸ್ಟ್ರೇಂಜರ್ ಜೊತೆ ಫ್ಲರ್ಟ್ ಮಾಡೋದು ತುಂಬಾ ಈಸಿ ಆಕ್ಚುಲಿ.
ಬಿಕಾಸ್ ಯಾವುದೋ ಅನ್ನೋನ್ ಕಾಲ್ ಬರುತ್ತೆ, ಅನ್ನೋನ್ ಮೆಸೇಜ್ ಬರುತ್ತೆ. ನಮಗೆ ನೋನ್ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋ ಪೇಷನ್ಸ್ ಇರಲ್ಲ. ಅವರು ವೇರ್ ಆರ್ ಯು, ಹೌ ಡು ಯು ಡೂ ಅಂತ ಯಾವಾಗಲೂ ಒಂದ್ಸರಿ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಮೆಸೇಜ್ ಸೆಂಡ್ ಮಾಡಿದ್ರೆ ನಮ್ಗೆ ಪೇಷನ್ಸ್ ಇರಲ್ಲ ರಿಪ್ಲೈ ಮಾಡಬೇಕು ಅಂತ. ಅನ್ನೋನ್ ಮೆಸೇಜ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಜಸ್ಟ್ ಹೂ ಇಸ್ ದಿಸ್ ಅಂತ ಏನೋ ನಾವು ಕಳ್ಸಿದ್ರೆ ತಕ್ಷಣ ರಿಪ್ಲೈ ಮಾಡ್ಬಿಡ್ತೀವಿ. ಸೊ ನಮ್ಗೆ ತಕ್ಷಣ ಒಂಥರ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ, ಯಾರಿದು ಅನ್ನೋನ್ ಪೀಪಲ್ ಅಂತ. ದಟ್ಸ್ ಟ್ರೂ. ದಟ್ಸ್ ದೆನ್ ಫ್ರೆಂಡ್ಶಿಪ್ ಸ್ಟಾರ್ಟ್ಸ್. ಅದಾಗಿದ ತಕ್ಷಣ ಫ್ರೆಂಡ್ಶಿಪ್ ಸ್ಟಾರ್ಟ್ಸ್. ಅದು ಯಾರು ಅಂತ ಗೊತ್ತಿರಲ್ಲ, ಅವ್ರ ಹೆಸರು ಗೊತ್ತಿರಲ್ಲ. ಬಟ್ ದೆನ್ ಆಲ್ಸೋ ನಾವು ಫ್ರೆಂಡ್ ಆಗಕ್ಕೆ ಅಂತ ನಾವು ವಿಲ್ ಗೋ ಆನ್ ವಿತ್ ದೆಮ್. ಆಮೇಲೆ ಇಟ್ ಗೋಸ್ ಆನ್. ಅದು ಇಂಟೆನ್ಷನ್ಲಿ ಅವ್ರು ಮಾಡ್ತಾ ಇದಾರೋ ವಿತೌಟ್ ಇಂಟೆನ್ಷನ್ಲಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾವು ಕ್ಯೂರಿಯಸ್, ವಿ ಹೌ ಟು ಮೇಕ್ ಫ್ರೆಂಡ್ಶಿಪ್ ವಿತ್ ದೆಮ್ ಅಂದ್ಬಿಟ್ಟು ನಾವು ಮೂವ್ ಆನ್ ಆಗ್ತೀವಿ. ಸೊ ಅದು ಅವ್ರು ವಿತ್ ಇಂಟೆನ್ಷನ್, ಬ್ಯಾಡ್ ಇಂಟೆನ್ಷನ್, ಗುಡ್ ಇಂಟೆನ್ಷನ್ ನನಗೆ ಗೊತ್ತಿರಲ್ಲ. ನಾವು ಮಾಡಬೇಕಾ ಅನ್ನೋನ್ ಪೀಪಲ್ ಸಮಥಿಂಗ್ ಅವ್ರು ಏನಾರೋ ಬಂದು ಐ ಸೀನ್ ಯು ಸಮ್ವೇರ್ ಎಲ್ಸ್ ಹಂಗೆ ಹಿಂಗೆ ಅಂತ ಏನಾರೋ ಮಾಡಿದ್ರೆ ವಿ ಫ್ಲೈ ಹೈ. ಓ ಹೌದು, ಯಾರೋ ನೋಡ್ಬಿಡ್ತಾರೆ, ಓ ಸಮಥಿಂಗ್, ಓ ಐ ಥಿಂಕ್ ದೇ ಲೈಕ್ ಅಸ್ ಹಂಗೆ ಹಿಂಗೆ ಅಂದ್ಬಿಟ್ಟು ವಿ ಕ್ಯಾರಿ ಆನ್ ವಿತ್ ದೆಮ್. ಅದು ಹೋಗ್ಬಿಟ್ಟು ಎಲ್ಲೋ ಲೀಡ್ ಆಗುತ್ತೆ. ಅವ್ರ ಇಂಟೆನ್ಷನ್ ಫ್ರೆಂಡ್ಶಿಪ್ ಅಂತ ಇದ್ರೆ ಪರವಾಗಿಲ್ಲ. ಬಟ್ ದೆನ್ ವಾಟ್ ಐ ಪ್ರಿಫರ್ ಇಸ್ ಏನೇ ಅನ್ನೋನ್ ಮೆಸೇಜ್ ಬಂದರೂ ರಿಪ್ಲೈ ಮಾಡದೇ ಇರೋದು ಬೆಸ್ಟು. ಆ್ಯಂಡ್ ವಿತ್ ನೋನ್ ಫ್ರೆಂಡ್ಸ್ ಅಂತ ಅಂದರೆ ಅವರು ಫ್ರೆಂಡ್ಶಿಪ್ ಇರ್ತಾರೆ, ಅದು ಟ್ರಸ್ಟ್ ಮೇನ್ ಆಕ್ಚುಲಿ ಬೇಸ್ಡ್ ಆಗಿರುತ್ತೆ. ತುಂಬ ಟ್ರಸ್ಟ್ ಇರ್ತಾರೆ, ಟ್ರಸ್ಟ್ ವರ್ತಿ ಪೀಪಲ್. ಬಟ್ ದೆನ್ ಅವ್ರು ವಾಂಟೆಡ್ಲಿ ಎನಿಮಿಟಿಗೋ ಸಮಥಿಂಗ್, ಅವ್ರು ವಾಂಟೆಡ್ಲಿ ನಾವು ಫ್ರೆಂಡ್ಶಿಪ್ ಮಾಡಬೇಕು ಅಂತ ಮಾಡಿಬಿಟ್ಟು ಕೂಡ ಇಂಟೆನ್ಷನ್ ಚೆನ್ನಾಗಿರಲ್ಲ. ವಾಂಟೆಡ್ಲಿ ದೇ ವಾಂಟ್ ಟು ಫ್ಲರ್ಟ್ ಅಂದ್ಬಿಟ್ಟು ಫಸ್ಟು ಎಲ್ಲ ಫುಲ್ಲು ಫ್ರೆಂಡ್ಶಿಪ್ ಆಗಿ ಮೂವ್ ಆಗಿ ದೆನ್ ದೇ ಟೇಕ್ ಇಟ್ ಇನ್ ಸಮ್ ಅದರ್ ವೇ. ಅವ್ರದ್ದು ವೇ ಆಫ್ ಸೀಯಿಂಗ್ ಚೇಂಜ್ ಆಗುತ್ತೆ. ಆ್ಯಂಡ್ ಲೇಟರ್ ಅದು ಹೋಗ್ಬಿಟ್ಟು ಬ್ಯಾಡ್, ಇಟ್ ಟರ್ನ್ಸ್ ಟು ಬ್ಯಾಡ್. ದೆನ್ ಡೆಲ್ ಕಮ್ ಟು ನೋ ದಟ್ಸ್ ಅ ಫ್ಲರ್ಟಿಂಗ್ ಅಂದ್ಬಿಟ್ಟು. ಅಂದರೆ ಈಗ ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಕೂಡ ಅದೊಂದು ವೇ ಇದೆಯಲ್ಲ, ಅದು ಕೂಡ ಒಂದು ಫ್ಲರ್ಟ್ ಅಂತಾನೆ ಕರೀತಾರೆ. ಏನಂತೀರಾ ಸುಮಂತ್? ಅಂದರೆ ಹೌದು ಮ್ಯಾಮ್, ಅದು ಫ್ಲರ್ಟಿಂಗ್ ಆದ್ರೂ ಆಗಿರ್ಬೋದು, ಫ್ರೆಂಡ್ಶಿಪ್ ಆದ್ರೂ ಆಗಿರ್ಬೋದು. ಫ್ರೆಂಡ್ಶಿಪ್ ಅಂತಂದ್ರೆ ಯಾರೋ ನಿಮ್ಮ ಕಾಲೇಜಲ್ಲೇ ನೋಡೋಣ, ಯಾರೋ ಹೊಸಬ್ರು ಬಂದಿದ್ದಾರೆ, ಅವ್ರ ಮೇಲೆ ನಿಮಗೆ ಓಕೆ ಅವ್ರು ಚೆನ್ನಾಗಿದ್ದಾರೆ, ಇಲ್ಲ ಅವ್ರು ಮಾತಾಡ್ಸೋಣ, ಏನೋ ಹೊಸಬ್ರಲ್ವಾ ಮಾತಾಡ್ಸೋಣ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಆಸೆ ಆಗುತ್ತೆ. ಆ ಮಾತಾಡಿಸ್ತೀವಲ್ಲ ಹೋಗ್ಬಿಟ್ಟು, ಅದನ್ನು ಕೂಡ ಫ್ಲರ್ಟ್ ಅಂತಾರ ಹೆಂಗೆ? ಫ್ಲರ್ಟು ಇಟ್ ಡಿಪೆಂಡ್ಸ್ ಮ್ಯಾಮ್, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಈಗ ಅಕಸ್ಮಾತ್ ಜಸ್ಟ್ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ಓಕೆ ಫೈನ್. ಫ್ರೆಂಡ್ಶಿಪ್ ಮಾಡ್ಕೊಂಡು ಅವಳಲ್ಲಿ ನನ್ನ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಗಬೇಕು, ನಾನು ಹೀರೋ ಥರ ಪ್ರೊಜೆಕ್ಟ್ ಆಗಬೇಕು, ನಾನು ಅವಳ ಕಣ್ಣಲ್ಲಿ ಸೂಪರ್ ಮ್ಯಾನ್ ಆಗಬೇಕು, ಹೀ ಮ್ಯಾನ್ ಆಗಬೇಕು ಅಂದರೆ ಎಸ್, ದಟ್ ಈಸ್ ಫ್ಲರ್ಟಿಂಗ್. ಜಸ್ಟ್ ಫ್ರೆಂಡ್ಶಿಪ್ಪು. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ಸ್ ಬಂದರೆ ಜೊತೆಯಾಗಿ ಫೇಸ್ ಮಾಡೋದಕ್ಕೆ, ಅಕಸ್ಮಾತ್ ಎಲ್ಲರೂ ಫ್ರೆಂಡ್ ತಪ್ಪಿದ್ರೆ ನೀನು ಇಲ್ಲಿ ತಪ್ತಾ ಇದೆಯಾ, ಇಲ್ಲಿ ನೀನು ತಪ್ಪನ್ನ ಸರಿ ಮಾಡ್ಕೋಬೇಕು, ಆ ಥರ ಉದ್ದೇಶ ಇಟ್ಕೊಂಡಿದ್ರೆ ಓಕೆ ಫೈನ್, ದಟ್ ಈಸ್ ಫ್ರೆಂಡ್ಶಿಪ್. ಅದು ಬಿಟ್ಬಿಟ್ಟು ತಿರ್ಗಾಡಕ್ ಬೇಕು ಒಬ್ರು. ಆಮೇಲೆ ಇನ್ನೊಂದು, ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೆಂಗಾಗತ್ತೆ ಅಂತಂದ್ರೆ, ಕಪಲ್ ಅಂತಂದ್ರೆ ಒಂದು ಹುಡುಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಥವಾ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೆ ಏನೋ ಒಂಥರ ಸ್ಟೇಟಸ್ ಇದ್ದಂಗೆ. ಓಕೆ, ಏನೋ ಒಂಥರ ಸ್ಪೆಷಲ್ ಅಟೆನ್ಷನ್ ಕೊಡ್ತಾರೆ, ಮತ್ತೆ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಅಥವಾ ನನ್ನ ಬಾಯ್ ಫ್ರೆಂಡ್ ಕೊಡ್ತಾರೆ. ಈ ಫಿಲಮ್ ಅಲ್ಲಿ ಮತ್ತೆ ಸೀರಿಯಲ್ ನೋಡ್ತೀವಲ್ಲ, ಏನೋ ಬಾಯ್ ಫ್ರೆಂಡು ಪಲ್ಸರ್ ಅಲ್ಲಿ 180 ಕಿಲೋಮೀಟರ್ ಫೋರ್ ಗೇರ್ ಹಾಕೊಂಡು ಓಡಿಸ್ತಾ ಇರ್ತಾನೆ, ಹಿಂದೆ ಹುಡುಗಿ ಗಟ್ಟಿಯಾಗಿ ಕುತ್ಕೊಳ್ಳೋದಂತೆ, ಕೈ ಇಟ್ಕೊಂಡು ಓಡಾಡೋದಂತೆ, ರೋಮಿಯೋ ಜೂಲಿಯಟ್ಗಳ ತರ. ಸೊ ಹೆಂಗೆ ಅಂತಂದ್ರೆ ನೀವು ಹೇಳ್ದಂಗೆ ಅಕಸ್ಮಾತ್ ಜಸ್ಟ್ ಫ್ರೆಂಡ್ ಆಗಬೇಕು ಅನ್ನೋ ಉದ್ದೇಶದ ದಟ್ ಈಸ್ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಟ್ ಈಸ್ ಫ್ಲರ್ಟಿಂಗ್. ಸೊ ವೀಕ್ಷಕರೇ, ಮತ್ತೊಂದು ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ. ಬೇಗನೆ ಬ್ರೇಕ್ ತೆಗೆದುಕೊಂಡು ಬನ್ನಿ. ಸೊ ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ಗಳು ಕಾಯ್ತವೆ. ಸೊ ಟೇಕ್ ಅ ಬ್ರೇಕ್.